ದಿವಸ ಸಂಡೂರು 2 ದಿವಸ ಮುಗಿಸ್ಕೊಂಡು ಬಂದಿದ್ದೇನೆ. ಈಗ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ. ದಿನೇ ದಿನೇ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನನ್ನ ಪ್ರಕಾರ ಮೂರು ಕ್ಷೇತ್ರ ಗೆಲ್ಬೋದು ಅನ್ನುವಂಥ ವಿಶ್ವಾಸ ನಮಗಿದೆ. ಇವತ್ತಿನ ಕಾರ್ಯಕ್ರಮ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಇವತ್ತು ಜನ ಸೇರ್ತಾರೆ ಅನ್ನೋದು. ಮೋದಿಯವರ ಹೆಸರು ಮತ್ತು ದೇವೇಗೌಡರ ಒಂದು ವಿಶೇಷ ಪ್ರಯತ್ನ, ಮಾಜಿ ಪ್ರಧಾನಿಯವರದು, ಇದೆಲ್ಲವೂ ಸಹ ನಮ್ಮ ಗೆಲುವಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಮೂರು ಕ್ಷೇತ್ರ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನ ನಡೀತಿದೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಬಗ್ಗೆ ವೈಯಕ್ತಿಕವಾಗಿ ಜಮೀರ್ ಅವರು ಟೀಕೆ ಮಾಡಿರ್ತಕ್ಕಂಥ ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ವರ್ಣನೆ ಬಗ್ಗೆ ಮಾತಾಡಿರ್ತಾರೆ. ಯಾರೋ ಬೇರೆ ಅವರು ಮಾತನಾಡೋರ ಬಗ್ಗೆ ನಾವು ಮಾತನಾಡೋಕೆ ಇಷ್ಟಪಡೋಲ್ಲ. ಯಾರೇ ಮಾತಾಡೋದ್ರು ಆ ಒಂದು ಚೌಕಟ್ಟಲ್ಲಿ ಮಾತಾಡೋದು. ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಜಮೀರ್ ಒಪ್ಪುವ ವಿಚಾರವಾಗಿ ತನಿಖೆಗೆ, ಆಸ್ತಿ ಕಬಳಿಕೆಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ದಿವಸ ಸಂಡೂರು 2 ದಿವಸ ಮುಗಿಸ್ಕೊಂಡು ಬಂದಿದ್ದೇನೆ. ಈಗ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ. ದಿನೇ ದಿನೇ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನನ್ನ ಪ್ರಕಾರ ಮೂರು ಕ್ಷೇತ್ರ ಗೆಲ್ಬೋದು ಅನ್ನುವಂಥ ವಿಶ್ವಾಸ ನಮಗಿದೆ. ಇವತ್ತಿನ ಕಾರ್ಯಕ್ರಮ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಇವತ್ತು ಜನ ಸೇರ್ತಾರೆ ಅನ್ನೋದು. ಮೋದಿಯವರ ಹೆಸರು ಮತ್ತು ದೇವೇಗೌಡರ ಒಂದು ವಿಶೇಷ ಪ್ರಯತ್ನ, ಮಾಜಿ ಪ್ರಧಾನಿಯವರದು, ಇದೆಲ್ಲವೂ ಸಹ ನಮ್ಮ ಗೆಲುವಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಮೂರು ಕ್ಷೇತ್ರ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನ ನಡೀತಿದೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಬಗ್ಗೆ ವೈಯಕ್ತಿಕವಾಗಿ ಜಮೀರ್ ಅವರು ಟೀಕೆ ಮಾಡಿರ್ತಕ್ಕಂಥ ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ವರ್ಣನೆ ಬಗ್ಗೆ ಮಾತಾಡಿರ್ತಾರೆ. ಯಾರೋ ಬೇರೆ ಅವರು ಮಾತನಾಡೋರ ಬಗ್ಗೆ ನಾವು ಮಾತನಾಡೋಕೆ ಇಷ್ಟಪಡೋಲ್ಲ. ಯಾರೇ ಮಾತಾಡೋದ್ರು ಆ ಒಂದು ಚೌಕಟ್ಟಲ್ಲಿ ಮಾತಾಡೋದು. ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಜಮೀರ್ ಒಪ್ಪುವ ವಿಚಾರವಾಗಿ ತನಿಖೆಗೆ, ಆಸ್ತಿ ಕಬಳಿಕೆಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಸಿಎಂ ಇಬ್ರಾಹಿಂ ಅವರು.